ಅಂದರೆ ಈ ಸುಖ ಬಂದಿದ್ದು ಪರ್ಮನೆಂಟಾ? ಇಲ್ಲ. ದುಃಖ ಬರೋದು ಪರ್ಮನೆಂಟಾ? ಇಲ್ಲ. ಎರಡೂ ಕೂಡ ಟೆಂಪರರಿ. ಮತ್ತು ಅದು ಎಷ್ಟು ದೀರ್ಘಕಾಲ ನಮ್ಮೊಂದಿಗೆ ಇರಬೇಕು, ಸುಖವಾಗಲಿ ದುಃಖವಾಗಲಿ ಆಹ್ವಾನಿಸುವುದು ನಾವೇ. ನಾನೇನೇ ಮಾಡೋಕ್ಕಿಂತ ಮುಂಚೆ ನಾನು ಏನು ಮಾಡಿದ್ರೆ ಏನಾಗುತ್ತೆ, ಏನಾಗ್ಬೋದು ಅನ್ನೋ ಕ್ಯಾಲ್ಕುಲೇಷನ್ ಬೇಕು. ಆದರೆ ದಟ್ ಕ್ಯಾಲ್ಕುಲೇಷನ್ ಇಟ್ ಶುಡ್ ಬಿ ಇನ್ ಅಕಾರ್ಡೆನ್ಸ್ ಆಫ್ ಪ್ರಾಕ್ಟಿಕ್ಯಾಲಿಟಿ. ಅದು ಇರಬೇಕು ಹೊರತು ಅಂಧಕಾರ, ಏನೋ ಮೋಹ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಹಾಗೂ ಅಧ್ಯಾತ್ಮ ಚಿಂತಕರು ಮಾತಾಡ್ತಾ ಇರೋದು. ಇವತ್ತು ಗೀತೆಯ ಮತ್ತೊಂದು ಶ್ಲೋಕವನ್ನು ನಿಮ್ಮ ಮುಂದೆ ತಂದಿದ್ದೇನೆ. ಅದೇನಪ್ಪ ಅಂತ ಹೇಳಿದರೆ, ಸುಖ ದುಃಖೇ ಸಮೇ ಕೃತ್ವ ಲಾಭೌ ಜಯೌ ತಥೋ ಯುದ್ಧಾಯ ಯುಜ್ಯಸ್ವ ನೈವಂ ಪಾಪಮವಾಪ್ಸ್ಯಸಿ. ಅಂದರೆ ಈ ಜಯ ಪರಾಜಯಗಳನ್ನು, ಲಾಭ ಹಾನಿಗಳನ್ನು, ಸುಖ ದುಃಖಗಳನ್ನು ಸಮಾನವಾಗಿಸಿ ಅನಂತರ ಯುದ್ಧ ಮಾಡಲು ಸನ್ನದ್ಧನಾಗು. ಈ ಪ್ರಕಾರ ಯುದ್ಧ ಮಾಡಿದರೆ ನೀನು ಪಾಪವನ್ನು ಹೊಂದಲಾರೆ. ನೋಡಿ ಎಂತಹ ಮಾತು. ನಾವು ಯಾವುದೇ ಬರಲಿ, ಸುಖ ಬಂದಾಗ ಹಿಗ್ಗದೆ, ದುಃಖ ಬಂದಾಗ ಕುಗ್ಗದೆ, ಗಾಳಿ ಬಂದೆಡೆ ತೂರದೆ, ಸಮತ್ವದಲ್ಲಿ ನೆಲೆ ನಿಂತೋನು ಜಾಣ ಕಾಣಯ್ಯ, ಯೋಗಿ ಕಾಣಯ್ಯ ಅಂತ ನಾನು ಹೇಳ್ತಾ ಇರ್ತೇನೆ. ಸೊ ಆ ಮಾತನ್ನು ಈ ಒಂದು ಶ್ಲೋಕದಲ್ಲಿ ನಾವು ಅರ್ಥ ಮಾಡಿಕೊಳ್ಳಬಹುದಾಗಿದೆ. ಅಂದರೆ ಸುಖ ದುಃಖೇ ಸಮೇ ಕೃತ್ವ ಲಾಭೌ ಜಯೌ. ಸುಖ ಬರುತ್ತಾ, ದುಃಖ ಬರುತ್ತಾ, ಲಾಭ ಆಗುತ್ತಾ, ನಷ್ಟ ಆಗುತ್ತಾ, ಈ ಲೆಕ್ಕಾಚಾರಗಳನ್ನೆಲ್ಲ ಹಾಕಿಕೊಂಡು ಭಾಳ ಅಳೆದು ತೂಗಿ ನೋಡಿ ಮಾತನಾಡೋದಕ್ಕೆ ಹೋಗಬೇಡ. ಇದು ನಿನ್ನ ಸ್ವಧರ್ಮ. ಯುದ್ಧ ಮಾಡುವುದು ನೀನು ಯುದ್ಧ ಮಾಡು. ಏನೋ ಈ ಯಾವುದರ ಒಂದು ಪ್ರತಿಫಲದ ಅಪೇಕ್ಷೆಯನ್ನು ಇರಿಸದೆ ನಿನ್ನ ಸ್ವಧರ್ಮವಾದಂತಹ ಯುದ್ಧವನ್ನು ನೀನು ಮಾಡಿದರೆ ನಿನಗೆ ಯಾವ ಪಾಪಕರ್ಮಗಳು ನಿನಗೆ ಅಂಟುವುದಿಲ್ಲ ಎಂಬುವಂತಹ ಭರವಸೆಯನ್ನು ಶ್ರೀಕೃಷ್ಣ ಪರಮಾತ್ಮನು ನೀಡ್ತಾನೆ. ಅಂದರೆ ನಾವು ಸುಖ ದುಃಖ ಈ ಎರಡು ಒಂದು ನಾಣ್ಯದ ಮುಖಗಳಿದ್ದ ಹಾಗೆ. ಇದರಲ್ಲಿ ನಾವು ಸಮಾನತೆಯನ್ನು ತಂದುಕೊಂಡು ಬಿಟ್ಟರೆ, ಅಂದರೆ ಈ ಸುಖ ಬಂದಿದ್ದು ಪರ್ಮನೆಂಟಾ? ಇಲ್ಲ. ದುಃಖ ಬರೋದು ಪರ್ಮನೆಂಟಾ? ಇಲ್ಲ. ಎರಡೂ ಕೂಡ ಟೆಂಪರರಿ. ಮತ್ತು ಅದು ಎಷ್ಟು ದೀರ್ಘಕಾಲ ನಮ್ಮೊಂದಿಗೆ ಇರಬೇಕು, ಸುಖವಾಗಲಿ ದುಃಖವಾಗಲಿ ಆಹ್ವಾನಿಸುವುದು ನಾವೇ. ಮತ್ತು ಅದು ಎಷ್ಟು ಕಾಲ ಮುಂದುವರಿಯಬೇಕು ಅನ್ನೋದು ಕೂಡ ನಿಮಗೆ ಬಿಟ್ಟಂತಹ ವಿಚಾರ ಆಗಿರುತ್ತೆ. ನೋಡಿ, ಈಗ ಒಂದು ಐಶ್ವರ್ಯ ಬಂದಾಗ ಅದನ್ನು ನಾವು ಮ್ಯಾನೇಜ್ ಮಾಡಿಕೊಂಡು ಹೋದರೆ ಸುಖ ಅನ್ನೋದು ನಿಮಗೆ ಇದ್ದೇ ಇರುತ್ತೆ. ಅಥವಾ ಐಶ್ವರ್ಯ ಬಂತು ಅಂತ ಹೇಳಿಬಿಟ್ಟು ನೀವು ಅದೇನೋ ಹೇಳ್ತಾರಲ್ಲ, ಅಲ್ಪನಿಗೆ ಐಶ್ವರ್ಯ ಬಂದರೆ ಅರ್ಧ ರಾತ್ರಿನಲ್ಲಿ ಕೊಡೆ ಹಿಡ್ದ ಅಂತ ಹೇಳಿ. ಸೊ ಹಾಗೆ ನಾವು ಏನೇನು ತಿನ್ನಬಾರ್ದನ್ನು ತಿನ್ನಿಕೊಂಡು ಮಾಡಬಾರ್ದನ್ನ ಮಾಡಿಕೊಂಡ್ರೆ ನಮಗೆ ರೋಗ ಬರುತ್ತೆ. ರೋಗ ಬಂದಾಗ ದುಃಖ ಬರುತ್ತೆ. ನೋಡಿ, ಐಶ್ವರ್ಯ ಬಂತು, ಸುಖ ಬಂತು, ಆದರೆ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ಅದಕ್ಕೆ ಯೋಗ ಅನ್ನೋದು ಬೇಕು, ಯೋಗ್ಯತೆ ಅನ್ನೋದು ಬೇಕಾಗತ್ತೆ. ಆದ್ದರಿಂದ ಈ ಯೋಗ ಮತ್ತು ಯೋಗ್ಯತೆಗಳು ಸಮ್ಮಿಳನ ಆಗಿರಬೇಕು. ಅದು ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ ಅಧ್ಯಾತ್ಮದ ಜ್ಞಾನ ಇದ್ದವನಿಗೆ ಆಗುತ್ತೆ. ಏನೋ ಈ ಒಂದು ಶಾಶ್ವತ ಅಶಾಶ್ವತ ಯಾವುದು ಎಂಬುದರ ಪ್ರಜ್ಞೆ ಇದ್ದವನಿಗೆ ಆಗುತ್ತೆ. ದುಃಖ ಬಂತು ಒಂದು ತಲೆ ಮೇಲೆ ಕೈ ಹೊತ್ಕೊಂಡು ಕೂತು ಬಿಟ್ಟರೆ ಯಾರೂ ನಮ್ಮ ಸಹಾಯಕ್ಕೆ ಬರಲಾರರು. ಆದ್ದರಿಂದ ನಾವು ಈ ಒಂದು ದುಃಖ ಬಂದಾಗ ನಾವು ಅದನ್ನು ಕೂಡ ಸಮಾನವಾಗಿ ಸ್ವೀಕರಿಸಿ ಅದರಿಂದ ಹೊರಗಡೆ ಬರುವ ಪ್ರಕ್ರಿಯೆ ಹೇಗೆ ಎಂಬುದನ್ನು ತಿಳಿದುಕೊಂಡು ಸಮಾಧಾನದಿಂದ, ಶಾಂತಿ ಚಿತ್ತತೆಯಿಂದ ನಾವು ಅದರಿಂದ ಹೊರಗಡೆ ಬರಬಹುದಾಗಿದೆ. ನಿಮಗೆ ಐಡಿಯಾಗಳು ಸಿಗ್ತಾ ಹೋಗುತ್ತೆ. ಯಾವಾಗ ಸಮಾಧಾನ ಮನಸ್ಸು ಇರುತ್ತೋ ಅಲ್ಲಿ ಮ್ಯಾಜಿಕ್ಗಳಾಗುತ್ತೆ. ಅಂದರೆ ನಿಮಗೆ ಎಷ್ಟೋ ಐಡಿಯಾಗಳು ಬರ್ತಾ ಹೋಗುತ್ತೆ. ಆಗ ನೀವು ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು. ದುಃಖ, ದುಗುಡ, ಗಾಬರಿ, ಆತಂಕ, ಭಯ ಇವುಗಳನ್ನೇ ನಿಮ್ಮ ಮನಸ್ಸಿನಲ್ಲಿ ತಂದುಕೊಂಡು ಬಿಟ್ಟರೆ ನಿಮಗೆ ಯಾವ ಪರಿಹಾರವೂ ಸಿಗುವುದಿಲ್ಲ. ಚಿತೆ ದೇಹವನ್ನು ಸುಟ್ಟರೆ ಚಿಂತೆಗಳು ಮನುಷ್ಯನ ಮನಸ್ಸನ್ನು, ಆತನ ಜೀವನವನ್ನು ಸುಟ್ಟು ಹಾಕುತ್ತೆ. ಆದ್ದರಿಂದ ಈ ಒಂದು ಕೆಲಸಗಳನ್ನು ಮಾಡದೆ, ಈ ಸುಖ ಬಂದಾಗ ಹಿಗ್ಗದೆ, ದುಃಖ ಬಂದಾಗ ಕುಗ್ಗದೆ, ಸಮತ್ವದಲ್ಲಿ ನಿಂತುಕೊಂಡು ನಾವು ನೋಡಬೇಕಾಗತ್ತೆ. ಕೆಲವೊಮ್ಮೆ ಲಾಭ ಬರುತ್ತೆ, ಕೆಲವೊಮ್ಮೆ ನಷ್ಟ ಆಗುತ್ತೆ. ಅದನ್ನು ನಾವು ಸಮಾನವಾಗಿ ಸ್ವೀಕಾರ ಮಾಡುವಂತಹ ಗುಣ ನಮ್ಮಲ್ಲಿ ಇದ್ದಾಗ, ನಮಗೆ ಆ ಒಂದು ಸಮಚಿತ್ತತೆ ಅನ್ನೋದು ಇದ್ದಾಗ ನಾವು ಯಶಸ್ಸನ್ನು ಕಾಣ್ತೇವೆ. ಅದನ್ನು ಬಿಟ್ಟು ನಾವು ದುಃಖ ಬಂದ್ಬಿಡ್ತು ಅಂತ ತೀರಾ ಕುಗ್ಗೋಗ್ಬಿಡೋದು,
ಸುಖ ಬಂತು ಅಂತ ತೀರಾ ಹಿಗ್ಗೋಗ್ಬಿಡೋದು. ಈ ಎರಡು ಮಾಡಿದ್ರೂ ಕೂಡ ಏನಾಗುತ್ತೆ, ತುಂಬ ಪೀಕ್ ಲೆವೆಲ್ ಅಂತ ಕರಿತೇವೆ. ತುಂಬ ಹೀಟ್ ಪೀಕ್ ಲೆವೆಲ್, ತುಂಬ ಕೋಲ್ಡ್ ಪೀಕ್ ಲೆವೆಲ್ ಈಕ್ವಲ್ ಅನ್ನೋ ಥರ. ಸೊ ಅಲ್ಲಿ ಎರಡರಲ್ಲೂ ಯಾವ ಕೆಲಸನೂ ಆಗಲ್ಲ. ಸೊ ಆದ್ದರಿಂದ ಆ ರೀತಿಯಾಗಿ ಕೆಲಸಗಳನ್ನು ಮಾಡಿಕೊಳ್ಳುವುದು ಬೇಡ ಅಂತ ಹೇಳಿ, ಈ ಒಂದು ತೀರಾ ನನಗೆ ಪಾಪ ಬರುತ್ತೋ ಪುಣ್ಯ ಬರುತ್ತೋ, ನನಗೆ ಇವ್ರನ್ನೆಲ್ಲ ನಾನು ಕೊಂದು ನಾನು ಪಾಪಿ ಇಷ್ಟ ಯಾಕೆ ಆಗಬೇಕು, ಈ ರೀತಿಯಾದಂತಹ ಲೆಕ್ಕಾಚಾರಗಳನ್ನು ಕೂತ್ಕೊಂಡು ಹಾಕ್ತಾನೆ. ವಿಶೇಷವಾಗಿ ಏನೋ ಮೊದಲನೇ ಸರಿ ಯುದ್ಧ ಮಾಡ್ತಾ ಇರೋಂಥರ ಅರ್ಜುನ, ಬೇರೆ ಎಲ್ಲೂ ಯುದ್ಧನೇ ಮಾಡಿಲ್ಲ ಅನ್ನೋ ಥರದಲ್ಲಿ. ಆದ್ದರಿಂದ ಈ ರೀತಿಯಾದಂತಹ ಲೆಕ್ಕಾಚಾರಗಳನ್ನು ಹಾಕ್ಕೊಂಡು ಕೂತ್ಕೊಳ್ಳೋದಲ್ಲ. ಒಂದು ಕ್ಯಾಲ್ಕುಲೇಷನ್ ಬೇಕು. ನಾನೇನೇ ಮಾಡೋಕ್ಕಿಂತ ಮುಂಚೆ ನಾನು ಏನು ಮಾಡಿದ್ರೆ ಏನಾಗುತ್ತೆ, ಏನಾಗ್ಬೋದು ಅನ್ನೋ ಕ್ಯಾಲ್ಕುಲೇಷನ್ ಬೇಕು. ಆದರೆ ದಟ್ ಕ್ಯಾಲ್ಕುಲೇಷನ್ ಇಟ್ ಶುಡ್ ಬಿ ಇನ್ ಅಕಾರ್ಡೆನ್ಸ್ ಆಫ್ ಪ್ರಾಕ್ಟಿಕ್ಯಾಲಿಟಿ. ಅದು ಇರಬೇಕು ಹೊರತು ಅಂಧಕಾರ, ಮೋಹ, ಮಮಕಾರಗಳು, ಈ ಬ್ಲೈಂಡ್ ಬಿಲೀಫ್ಸ್ಗಳು ಇದರ ಆಧಾರದ ಮೇಲೆ ಇರಬಾರ್ದು. ಪ್ರಾಕ್ಟಿಕಲ್ ಆಗಿ ಲೆಕ್ಕಾಚಾರವನ್ನು ಹಾಕಿಕೊಂಡು ನಾವು ಈ ಕೆಲಸಗಳನ್ನು ಮಾಡಬೇಕು ಮತ್ತು ಪ್ರವೃತ್ತರಾಗಬೇಕು. ಅದನ್ನು ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ ಇಲ್ಲಿ. ಆದರೆ ನಾವು ಮಮಕಾರಗಳನ್ನು ಇಟ್ಟುಕೊಂಡು ಗಾಢಾಂಧನಾಗಿ ಅಜ್ಞಾನದ ವಿಚಾರಗಳನ್ನು ನಾವು ಮಾತನಾಡ್ತಾ ಬುದ್ಧಿವಂತರಾಗಿ ಲಾಭಾಲಾಭಗಳನ್ನು ಯಾವತ್ತೂ ಲೆಕ್ಕ ಹಾಕ್ದೇನೋ ಲೆಕ್ಕ ಹಾಕ್ಕೊಂಡು ಕೂತ್ಕೊಂಡು ಮಾತಾಡ್ತಾ ಹೋದರೆ ಅದು ತಪ್ಪು. ಆಗ ನೀನು ಯಶಸ್ಸನ್ನು ಪಡೆಯೋದಿಲ್ಲ. ಆದ್ದರಿಂದ ಇಂತಹ ಲೆಕ್ಕಾಚಾರಗಳನ್ನು ಮಾಡೋದಕ್ಕೆ ಹೋಗಬೇಡ. ಇದೆಲ್ಲವನ್ನು ಪರಮಾತ್ಮನಿಗೆ ಅರ್ಪಿಸಿ ಸಮರ್ಪಣಾ ಭಾವದಿಂದ ನೀನು ನಿನ್ನ ಸ್ವಧರ್ಮದ ಕೃತ್ಯವನ್ನು ನೀನು ಮಾಡಿದಾಗ ನೀನು ಧರ್ಮಪರಿಷ್ಠನಾಗಿದ್ದೀಯಾ. ಯುದ್ಧ ಮಾಡುವ ಮುನ್ನ ನೀನು ಎಲ್ಲ ರಾಜಿ ಸಂಧಾನದ ಪ್ರಯತ್ನಗಳನ್ನು ಮಾಡಿದೀಯಾ, ಧಾರ್ಮಿಕವಾಗಿ ಕೇಳಿದ್ದೀಯಾ. ಇದು ಯಾವುದಕ್ಕೂ ಒಪ್ಪದಂತಹ ಅಧರ್ಮದ ಪಕ್ಷದವರಿದ್ದಾಗ ಅಲ್ಲಿ ನೀನು ಎಲ್ಲ ಲೆಕ್ಕಾಚಾರಗಳನ್ನ ಹಾಕಬೇಡ. ಮುನ್ನುಗ್ಗು, ಸಾಧೆಬಡಿ. ಆ ಧರ್ಮವನ್ನು, ಅನ್ಯಾಯವನ್ನು, ದುಷ್ಟರನ್ನು, ದುರುಳರನ್ನು ಇವರು ಕ್ಷಮೆಗೆ ಅರ್ಹರಲ್ಲ. ಈ ಲೆಕ್ಕಾಚಾರಗಳು ಇದು ಶೋಭೆಯನ್ನು ತರೋದಿಲ್ಲ, ಒಳ್ಳೆಯದನ್ನು ಆಗೋದಿಲ್ಲ. ಆದ್ದರಿಂದ ನೀನು ಈ ಸಮತ್ವದಲ್ಲಿ ನೆಲೆ ನಿಲ್ಲು ಅಂತ ಹೇಳಿ, ಯೋಗಂ ಸಮತ್ವ ಉಚ್ಯತೆ, ಸಮನಾದಂತಹ ಮನಸ್ಸನ್ನು ನೀನು ಹೊಂದುವವನಾಗು. ಅಂಧಕಾರದ ದೃಷ್ಟಿಯಿಂದ ಲೆಕ್ಕಾಚಾರಗಳನ್ನು ಹಾಕ್ಕೊಂಡು ಕೂತುಕೊಳ್ಳಬೇಡ. ಎದ್ದೇಳು ಜಾಗೃತನಾಗು ಎಂಬುವಂತಹ ಎಚ್ಚರಿಕೆಯ ಮಾತನ್ನು ಒಬ್ಬ ಮಾರ್ಗದರ್ಶಿಯಾಗಿ, ಒಳ್ಳೆಯ ಸ್ನೇಹಿತನಾಗಿ, ಒಳ್ಳೆಯ ಗುರುವಾಗಿ ಮಾರ್ಗದರ್ಶನವನ್ನು ಮಾಡಿದಂತಹ ಶ್ರೀಕೃಷ್ಣ ಪರಮಾತ್ಮನಿಗೆ ನಾವು ನಮನಗಳನ್ನು ಅರ್ಪಿಸ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದೇ ಆದಲ್ಲಿ ಮರೆಯದ ಹಾಗೆ ಲೈಕ್ ಮಾಡಿ ಹಾಗೂ ಇತರರಿಗೂ ಕೂಡ ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.